ಮೆಣಸು ಸ್ಪೈಸಿ ಫುಡ್ ತಿಂದ ಕೂಡಲೇ ಅಸಿಡಿಟಿ ಆಗೋದಿಲ್ಲ. ಅಸಿಡಿಟಿ ಆಗೋದಕ್ಕೆ ಕಾರಣ ಹೊಟ್ಟೆಯಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾ ಕಡಿಮೆ ಆಗಿ ನಿಮ್ಮ ಹೊಟ್ಟೆ ಸೆನ್ಸಿಟಿವ್ ಆದಾಗ ಅಸಿಡಿಟಿ ಆಗುತ್ತೆ. ಡಸ್ಟಿಗೆ ಹೋಗಿದ್ದೀನಿ, ಮಳೆ ನೀರಲ್ಲಿ ನೆಂದಿದ್ದೀನಿ ಅಂದ ಕೂಡಲೇ ನಿಮಗೆ ಥಂಡಿ ಆಗೋದು, ಶೀತ ಆಗೋದು ಆಗೋದಿಲ್ಲ. ಶೀತ ಥಂಡಿ ಕೂಡಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತಹ ಇಮ್ಯುನಿಟಿ ಕಡಿಮೆ ಆಗಿದೆ. ಅನ್ನ ತಿಂದ ಕೂಡಲೇ, ಸ್ವೀಟ್ ತಿಂದ ಕೂಡಲೇ ಶುಗರ್ ಜಾಸ್ತಿ ಆಗೋದಿಲ್ಲ. ಶುಗರು ಬ್ಲಡ್ಡಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಶುಗರನ್ನು ಕಡಿಮೆ ಮಾಡೋದಕ್ಕೆ ಬೇಕಾಗುವಂತಹ ಫೈಬರು ಅಥವಾ ನಾರಿನಂಶ ನೀವು ತಿಂತಾ ಇಲ್ಲ ಅಂತ ಅರ್ಥ. ವೆಯ್ಟ್ ಗೇನ್ ಆದ ಕೂಡಲೇ ಅಥವಾ ದಪ್ಪ ಇರೋರು ಎಲ್ಲರಲ್ಲೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬೇಕು ಅಂತ ಇಲ್ಲ. ಸಣ್ಣ ಇರೋರಲ್ಲೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ನೀವು ಕರಿದ ತಿಂಡಿ ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಆಯಿಲ್ಗಳನ್ನು ಅಥವಾ ಜಾಸ್ತಿ ಎಣ್ಣೆ ತಿಂಡಿಗಳನ್ನು ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ದಪ್ಪ ಇರೋರು ಎಲ್ಲರಲ್ಲೂ PCOD ಬರಲೇಬೇಕು ಅಂತ ಇಲ್ಲ. PCOD ಬಂದವರೆಲ್ಲರೂ ದಪ್ಪ ಆಗಬೇಕು ಅಂತ ಇಲ್ಲ. ಹಾರ್ಮೋನ್ ವೇರಿಯೇಷನ್ ಆಗುವಂಥದ್ದು ನಮ್ಮ ದೇಹದಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ. ಲಿವರಿನ ಸಮಸ್ಯೆ ಅಥವಾ ಫ್ಯಾಟಿ ಲಿವರ್ ಬರೀ ಡ್ರಿಂಕ್ಸ್ ಮಾಡೋರಲ್ಲಿ ಅಥವಾ ಆಲ್ಕೋಹಾಲ್ ಕುಡಿಯೋರಲ್ಲಿ ಮಾತ್ರ ಬರೋದಿಲ್ಲ. ಇದಕ್ಕೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ನಿಮ್ಮ ಆಹಾರ ಅಥವಾ ಜೀವನ ಶೈಲಿ ಏರುಪೇರಾದಾಗ ಕುಡಿದೇ ಇರೋರಲ್ಲೂ ಕೂಡ ಫ್ಯಾಟಿ ಲಿವರ್ ಅಥವಾ ಲಿವರಿನ ಸಮಸ್ಯೆಗಳು ಬರ್ತವೆ. ಬೆನ್ನು ನೋವು, ಕುತ್ತಿಗೆ ನೋವು, ಗಂಟುಗಳ ನೋವು ಏಜ್ ಆಗ್ತಾ ಇದೆ ಅಂದಾಗ ಮಾತ್ರ ಬರೋದಲ್ಲ. ನೀವು ಜಾಯಿಂಟ್ಗಳಿಗೆ, ನಿಮ್ಮ ಮಾಂಸಖಂಡಗಳಿಗೆ ಸರಿಯಾದ ರೀತಿಯ ಎಕ್ಸಸೈಸ್ ಕೊಟ್ಟಿಲ್ಲ ಅಂದರೂ ಕೂಡ ಚಿಕ್ಕ ಏಜಲ್ಲೂ ಕೂಡ ನೋವುಗಳು ಬಂದೇ ಬರುತ್ತೆ. ತಲೆನೋವು ಬರೋದಕ್ಕೆ ಬರೀ ಸ್ಟ್ರೆಸ್ ಒಂದೇ ಕಾರಣ ಅಲ್ಲ. ಕಣ್ಣಿನ ತೊಂದರೆಯಿಂದನೂ ಬರ್ಬೋದು, ಅಸಿಡಿಟಿಯಿಂದನೂ ಬರ್ಬೋದು, ನಿದ್ದೆ ಸರಿ ಇಲ್ಲ ಅಂದ್ರೂ ಬರ್ಬೋದು. ತಲೆನೋವಲ್ಲಿ ಹಲವಾರು ಸಮಸ್ಯೆಗಳು ಅಥವಾ ಕಾರಣಗಳು. ಬರೀ ಕಾಫಿ ಟೀ ಕುಡಿದಾಗ ಮಾತ್ರ ನಿದ್ದೆ ಸಮಸ್ಯೆ ಬರೋದಲ್ಲ. ನೀವು ಮಲಗೋ ಹೊತ್ತಿನಲ್ಲಿ ಅಥವಾ ಮಲಗುವ ಮುಂಚೆ ಸ್ಕ್ರೀನನ್ನು ಜಾಸ್ತಿ ನೋಡ್ತಾ ಇದ್ರೂ ಕೂಡ ನಿದ್ದೆ ಬರಬೇಕಾದಂತಹ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಡಿಮೆಯಾಗಿ ನಿದ್ದೆ ಸಮಸ್ಯೆ ಬರುತ್ತೆ.